ಇತ್ತೀಚಿನ ದಿನಗಳಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾರ್ವಜನಿಕರು ಹೈರಾಣಾಗಿದ್ದಾರೆ. ಅಧಿಕಾರಿಗಳ ಸಮಯ ಪ್ರಜ್ಞೆಯಂತೂ ಉಂಡ ಹೆಬ್ಬಾವಿನ ಸ್ಥಿತಿಯಾಗಿದೆ. ಸರ್ಕಾರಿ ನೌಕರರು ಹೇಗೆ ಕೆಲಸ ಮಾಡ್ತಾರೆ ಅಂತ ಪರಿಶೀಲನೆ ಮಾಡೋಕ್ಕೆ ಬೆಳ್ಳಂಬೆಳಗ್ಗೆನೆ ರಾಜ್ಯ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ದೊಡ್ಡಬಳ್ಳಾಪುರದ ಕಂದಾಯ ಇಲಾಖೆ ಕಚೇರಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗುವ ಸರ್ಕಾರಿ ಕಚೇರಿಗಳು 11 ಗಂಟೆ ಆದರೂ ಸಹ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇಲ್ಲದೆ ಖಾಲಿಯಾಗಿತ್ತು. ಇದೇ ಕಾರಣಕ್ಕೆ ಸಿಬ್ಬಂದಿಗಳ ಮೇಲೆ ಗರಂ ಆದ ಕಂದಾಯ ಸಚಿವರು ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡ್ರು. ನಂತರ ಅಧಿಕಾರಿಯಿಂದ ಬಂದ ಬೇಜವಾಬ್ದಾರಿ ಉತ್ತರದಿಂದ ಸಿಟ್ಟಾದ ಕೃಷ್ಣ ಬೈರೇಗೌಡರು ನೀವು ಕೊಡುವ ಉತ್ತರ ಕೇಳಕ್ಕೆ ನಾನು ಮಂತ್ರಿ ಆಗಿಲ್ಲ ಅಂತ ಗುಡುಗಿದ್ರು. ನಂತರ ಸಿಬ್ಬಂದಿಗಳ ಹಾಜರಾತಿನ ಪರಿಶೀಲಿಸಿ ಕಚೇರಿಯ ಮೂಲೆಯನ್ನು ಪರಿಶೀಲಿಸಿದರು. ಕಚೇರಿಯಲ್ಲಿದ್ದ ಸಾರ್ವಜನಿಕರ ಅಹವಾಲು ಪರಿಶೀಲಿಸಿದ ಕಂದಾಯ ಸಚಿವರು ಸಮಸ್ಯೆಯನ್ನು ಶೀಘ್ರ ಪರಿಹರಿಸುತ್ತೇವೆ ಅಂತ ಭರವಸೆ ಕೊಟ್ಟರು. ರೆಕಾರ್ಡ್ ಕಾಪಿ ತಗೊಳ್ಳೋರು ಯಾರು ಹೇಳಿದ್ರಲ್ಲ ಆಗಿ ಏನೋ ತಗೋಬೇಕು ಅಂತ ಫಸ್ಟ್ ಬರ್ತಾರೆ. ದಾಖಲೆ ತಗೊಳಕ್ಕೆ ಯಾರನ್ನ ಬಂದಿದ್ದೀರಾ? ನಾನು ಏನೋ ಕೇಳಿದ್ರೆ ನೀವು ಏನೋ ಹೇಳ್ಬಿಡಿ ಅಮ್ಮ ದಯವಿಟ್ಟು. 10:30 ಆಯ್ತು, ರೆಕಾರ್ಡ್ ರೂಮು ಬೀಗ ಆಗಿದೆ, ಕರೆಕ್ಟಾ? ತಾಯಿ ನಾನು ದಯವಿಟ್ಟು ನಾನು ಮಾತಾಡೋದಿಲ್ಲ, ಬೇಡ ಬಿಟ್ಟು ನಿಮ್ಮ ಹತ್ರ ಈ ಉತ್ತರ ಕೇಳೋದಕ್ಕೆ ನಾನು ಮಂತ್ರಿ ಆಗಿಲ್ಲಮ್ಮ. ಮಂತ್ರಿ ಅಂತ ದಯವಿಟ್ಟು ಒಂದು ಸ್ವಲ್ಪ ಕನಿಷ್ಠ ಗೌರವ ಕೊಟ್ಟು ಮಾತಾಡಿ. ನನಗೆ ಡೋಂಟ್ ಟ್ರೀಟ್ ಮೀ ಲೈಕ್ ಸಮ್ ದಾರಿಯಲ್ಲಿ ಹೋಗೋಂತರ ನನ್ನ ಹತ್ರ ಮಾತಾಡ್ಬೇಡಿ. ಹಾರಿಕೆ ಉತ್ತರ ಕೊಡೋದಕ್ಕೂ ಇತಿಮಿತಿದೆ ಅಮ್ಮ. ಎಲ್ಲಿದ್ದಾರೆ ತೋರಿಸ್ಬಿಡಿ ನನ್ನ ಕಡೆಗೆ ಸ್ವಲ್ಪ. ಯಾರಿದ್ದಾರೆ ಅಲ್ಲಿ? ಇಷ್ಟು ದಪ್ಪದ್ದು ಬೀಗ ಹಾಕಿದೆ, ಸ್ಕ್ಯಾನಿಂಗ್ ರೆಡಿ ಮಾಡ್ತಾ ಇದ್ದಾರೆ. ಆಫೀಸ್ ಓಪನ್ ಆಗಿಲ್ಲ, ಸ್ಕ್ಯಾನಿಂಗ್ ಎಲ್ಲಿಂದ ಮಾಡ್ತೀರಿ? ಏನಮ್ಮ ನಿಮ್ಗೆ ಈ ತರ ಮಾತಾಡ್ತಿರಲ್ಲಮ್ಮ. ಮಿನಿಸ್ಟರ್ ನಿಮ್ ಮುಂದೆ ಬಂದು ನಿಂತಿದ್ರೆ ಇಷ್ಟು ಬೇಗ ನಿಮ್ ಬುದ್ಧಿವಂತಿಗೆ ನನ್ನ ಮೇಲೆ ಯಾಕಮ್ಮ ಪ್ರಯೋಗ ಮಾಡ್ತಾ ಇದ್ದೀರಿ? ಕೆಲ್ಸದ ಮೇಲೆ ಪ್ರಯೋಗ ಮಾಡಿ ಅಮ್ಮ ಪ್ಲೀಸ್. ನಾನು ನಿಮ್ಮಷ್ಟು ಬುದ್ಧಿವಂತನೂ ಅಲ್ಲ. ನಿಮ್ಮ ಈ ತರ ಬುದ್ಧಿವಂತಿಕೆ ಮಾತಿಗೆ ಜವಾಬ್ ಕೊಡುವಷ್ಟು ನನಗೆ ಬುದ್ಧಿ ಇಲ್ಲಮ್ಮ. ನಾನು ಅಲ್ಲಿ ಓಪನ್ ಯಾಕೆ ಆಗಿಲ್ಲ ಅಂತ ಕೇಳಿದ್ರೆ ಅದು ಬಿಟ್ಟು ಇನ್ನೆಲ್ಲ ಮಾತಾಡ್ತೀರ. ಏನ್ ರೆಕಾರ್ಡ್ ರೂಮ್ ಓಪನ್ ಇರ್ಬೇಕಾ ಬೇಡವಾ? ಕೊಂಡಾಡ್ತಾ ಇದ್ದಾರೆ ಜನ. ಅವರು ಅಪ್ಪ ನಾನು ಮಾತಾಡ್ತಾ ಇದ್ದೀನಲ್ಲಪ್ಪ, ನನ್ನ ಮನೆ ಕೆಲಸ ಮಾತಾಡ್ತಾ ಇದ್ದೀನಪ್ಪ, ನನ್ನ ಮನೆ ಕೆಲಸ ಮಾತಾಡ್ತಾ ಇದ್ದೀನಿ. ಸ್ವಂತ ಕೆಲಸಕ್ಕೆ ಬಂದಿದ್ದೀನಿ. ಅವ್ರು ಯಾರು ಅಂತ ಅವ್ರದ್ದು ಒಂದು ದರ್ಶನ ಮಾಡಬೇಕು ಅಂತ ಬಂದಿದೆ. ಒಂದು ಕೆಲಸ ಮಾಡಿ ಅಮ್ಮ, ಯಾವ್ಯಾವ ಕೆಲಸಕ್ಕೆ ಎಷ್ಟು ಅಂತ ಒಂದು ಅಮೌಂಟ್ ಬೋರ್ಡ್ ಹಾಕಿಸ್ಬಿಡಿ. ಅಟ್ಲೀಸ್ಟ್ ಫಿಕ್ಸ್ ಮಾಡ್ಬಿಡಿ. ಹೋಗ್ಲಿ ಅದಾದ್ರೂ ಆಗ್ಬಿಡ್ಲಿ. ಚೌಕಾಸಿ ಮಾಡೋದಾದ್ರೂ ತಪ್ಪುತ್ತೆ, ಎಲ್ಲೋ ಕುತ್ಕೊಂಡು. ಅಧಿಕೃತ ಮಾಡ್ಬಿಡೋಣ ಎಲ್ಲಾನು. ಅದರಲ್ಲಿ ಮೇಲೆ ಯಾರ್ಯಾರಿಗೆ ಎಷ್ಟು ಭಾಗ, ಮಂತ್ರಿಗೆ ಎಷ್ಟು ಭಾಗ, ಅದು ಕೂಡ ಬೋರ್ಡ್ ಹಾಕ್ಬಿಡಿ. ಇಷ್ಟು ಕೊಡದೆ ಇಲ್ಲಿ ಏನು ಕೆಲಸ ಆಗೋದಿಲ್ಲ, ಇದರಲ್ಲಿ ಇಷ್ಟು ಪರ್ಸೆಂಟೇಜ್ ಮಂತ್ರಿಗೆ ಹೋಗುತ್ತೆ, ಅದು ಹಾಕಿ, ತಪ್ಪೇನಿಲ್ಲ. ಬುದ್ಧಿವಂತರಿದ್ದೀರಾ ನೀವು? ಆದ್ರೆ ಇಷ್ಟು ಬುದ್ಧಿವಂತರಿದ್ದು ಜನ ಯಾಕೆ ನಮ್ಮನ್ನ ಬೈತಾರೆ ಗೊತ್ತಿಲ್ಲ ನನಗೆ. ನೋಡ್ಕೋಬೇಕು. ನೀವು ಹೇಳುವಷ್ಟು ನಿಮ್ಮ ನಂಬಿಕೆ ಮಾತುಗಳು ನೋಡ್ಬಿಟ್ರೆ ನನ್ಗೆ ಅನುಮಾನ ಬರ್ಬೇಕು. ಹೌದು, ನಾನು ಇಲ್ಲಿ ಬಂದು ನೋಡ್ದೆ, ನೀವು ಇಲ್ಲೇ ಕೂತಿದ್ರೆ, ಆದ್ರೆ ನಾನು ನಿಮ್ಮನ್ನ ನೋಡ್ದೆ ಹೋಗ್ಬಿಟ್ಟಿದೆ ಅಲ್ವೇನಮ್ಮ? ಅಯ್ಯೋ ಅಮ್ಮ, ನೀನು ಅಳ್ಬೇಡಮ್ಮ ದಯವಿಟ್ಟು. ನಾನೇ ಹೋಗ್ತೇನಮ್ಮ, ನಾನೇ ಹೋಗ್ತೇನೆ. ನಿಮ್ಮನ್ನ ಕೇಳಿದ್ರೆ ತಪ್ಪು ನಮ್ದು. ನಾನೇ ಹೋಗ್ತೇನಮ್ಮ, ಬೇಡ ನೀನು ಅಳ್ಬೇಡ, ಹಂಗೆ. ಯಾಕಂದ್ರೆ ಮಾತಾಡಿದ್ರೆ ಇದು ಮತ್ತೆ ಪ್ರಾಬ್ಲಮ್. ನೊಣ ಇಲ್ಲ, ನೀವು ಬಿಡಿ ಅಮ್ಮ. ನೊಣ ಕೂಡ ಇಲ್ಲ. ನಿಮ್ ತಹಶೀಲ್ದಾರ್ ಇಲ್ಲ, FTA ಇಲ್ಲ, STA ಇಲ್ಲ, ಒಬ್ಬರಿಲ್ಲಮ್ಮ ಅಲ್ಲಿ.
ನಾಟ್ ಎ ಸಿಂಗಲ್ ಪರ್ಸನ್. ಏನ್ ಹೇಳಿ ನಿಮ್ಗೆ ಅಲ್ಲಮ್ಮ, ಒಬ್ಬರು ಇಲ್ಲ, ಎಲ್ಲ ಆಫೀಸ್ ಓಪನ್ ಇದೆ, ಒಬ್ಬರು ಇಲ್ಲ. ವ್ಯವಸ್ಥೆ ನೀವು ಅಂದ್ರೆ ಅವ್ರ ಮೇಲೆ FIR ಮಾಡಿದ್ದೀನಿ. ಯಾವ ಕಳಿಸ್ಕೊಡ್ತೀರಾ? FIR ಮಾಡಿದ್ದೀನಿ ಬ್ರದರ್, ಹೇಳಿದ್ದೀನಿ ಅವ್ರಿಗೆ. ನನಗೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಟ್ಟಿದ್ದೀನಿ. ಡಾಕ್ಯುಮೆಂಟ್ ತಪ್ಪು ಮಾಡಿದರೆ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಎಷ್ಟು ಫೇಮಸ್ ಇದ್ದಾರೆ ಅಂದ್ರೆ ಎಲ್ಲ ಕಡೆ ಹೇಳ್ತಾರೆ ಅವ್ರು ಎಷ್ಟು ಅವರ ಕಾರ್ಯವೈಖರಿ ಬಗ್ಗೆ ಕೊಂಡಾಡ್ತಾ ಇದ್ದಾರೆ ಜನ ಅವರು.